ಪ್ರತಿಯೊಂದು ಜೀವಿಯ ಪ್ರಮುಖ ಅಂಗ. ಕಣ್ಣುಗಳಿಲ್ಲದ ಜೀವನ ಬರೀ ಕತ್ತಲು. ಅಂಥದ್ರಲ್ಲಿ ಇಲ್ಲೊಬ್ರು ಕಣ್ಣುಗಳಿಲ್ಲದೇನೆ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಇಲ್ಲಿದೆ ಆ ಸಾಧಕನ ಸ್ಟೋರಿ. ರೆಕಾರ್ಡ್ ಆಗ್ತಾ ಇದೆ ಕಣ. ಅದು ರೆಕಾರ್ಡ್ ಆಗಿರುತ್ತೆ. ಈಗ ನಾನು ಮಾತಾಡ್ತಾ ಇರೋದು. ಇವರ ಹೆಸರು ಡಾಕ್ಟರ್ ರಾಜ್ದೀಪ್ ಮನ್ವಾನಿ. ಹುಟ್ಟಿನಿಂದ ಕುರುಡರಲ್ಲ. 13ನೇ ವಯಸ್ಸಿನಲ್ಲಿ ರಿಟಿನಿಟಿಸ್ ಪಿಗ್ಮೆಂಟೈಸಾ ಅನ್ನೋ ಭಯಾನಕ ರೋಗಕ್ಕೆ ತುತ್ತಾಗಿ ತಮ್ಮ 2 ಕಣ್ಣುಗಳನ್ನ ಕಳ್ಕೊಂಡ್ರು. ಅಲ್ಲದೆ ಒಂದು ಕಿವಿ ಕೂಡ ಕೈಕೊಡ್ತು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಅದನ್ನೇ ಇವರು ಜೀವನದಲ್ಲಿ ಅಳವಡಿಸಿಕೊಂಡ್ರು. ಸ್ವಲ್ಪ ಎದೆಗುಂದದೆ ವಿದ್ಯಾಭ್ಯಾಸ ಮುಂದುವರೆಸಿದ್ರು. ಬೆಂಗಳೂರಿನ ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸಿ ಬಿಕಾಂ ಡಿಗ್ರಿ ಕೂಡ ಅಲ್ಲೇ ಓದಿದ್ರು. ಬ್ರೇಲ್ ಲಿಪಿಯಲ್ಲಿಯೇ ಓದಿ ಮುಂದೆ ಎಂಕಾಂ, MBA ಹಾಗೂ ಎಂಫಿಲ್ ಸ್ನಾತಕೋತ್ತರ ಪದವಿ ಕೂಡ ಪಡೆದ್ರು. ಎಂಕಾಂ, ಎಂಫಿಲ್ನಲ್ಲಿ ರ್ಯಾಂಕ್ ಪಡೆದಿದ್ದಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಚಿನ್ನದ ಪದಕ ನೀಡಿ ಗೌರವಿಸಿತು. ಇಷ್ಟಕ್ಕೆ ತೃಪ್ತಿಯಾಗದ ಇವರು ಡಾಕ್ಟರೇಟ್ ಪದವಿ ಕೂಡ ಪಡೆದು ಡಾಕ್ಟರ್ ರಾಜ್ದೀಪ್ ಮನ್ವಾನಿ ಆದ್ರು.
ಸದ್ಯ ಇವರು ನಗರದ ಪ್ರಮುಖ ಕಾಲೇಜ್ಗಳಲ್ಲಿ ಒಂದಾದ ಭಗವಾನ್ ಮಹಾವೀರ ಜೈನ್ ಕಾಲೇಜಲ್ಲಿ ಉಪಾಧ್ಯಾಯರಾಗಿ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರು ಅಕೌಂಟ್ಸ್, ಮ್ಯಾಥ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ವಿಷಯವನ್ನ ಮಕ್ಕಳಿಗೆ ಅರ್ಥವಾಗೋ ರೀತಿ ಹೇಳ್ಕೊಡ್ತಾರೆ. ಮನೆ ಪಾಠ ಕೂಡ ಮಾಡ್ತಾರೆ. ಇವರು ಒಬ್ಬ ತುಂಬಾ ಒಳ್ಳೆಯ ಭಾಷಣಕಾರ. ಹಲವಾರು ಚರ್ಚಾ ಸ್ಪರ್ಧೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳಾದ ಮೈಕ್ರೋಸಾಫ್ಟ್, ಶೋಭಾ ಡೆವಲಪರ್ಸ್ ಹೀಗೆ ಹಲವಾರು ಕಂಪನಿಗಳಲ್ಲಿ ಇವರನ್ನ ಕರೆಸಿ ಅಲ್ಲಿನ ಉದ್ಯೋಗಿಗಳಿಗೆ ಇವರ ಭಾಷಣದಿಂದ ಪ್ರೇರೇಪಿಸ್ತಾರೆ. ಅಷ್ಟೇ ಅಲ್ಲ, ಟೈಮ್ ಸಿಕ್ಕಾಗ ಇವರು ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡ್ತಾರೆ. ಬದುಕಿನ ಬಂಡಿ ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸಾಗಿದೆ. ಟೈಮ್ ಸಿಕ್ಕಾಗ ಕುಟುಂಬ ಸದಸ್ಯರೊಂದಿಗೆ ಒಂದಷ್ಟು ಸಮಯ ಕಳೀತಾರೆ. ಬನ್ನಿ ನಮ್ಮ ಸಾಧನೆಯ ಬಗ್ಗೆ ಸ್ವತಃ ಡಾಕ್ಟರ್ ರಾಜದೀಪ್ ಮನ್ವಾನಿ ಮತ್ತು ವಿದ್ಯಾರ್ಥಿಗಳು ಇವರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. My eyes, at that time I remembered what my mother had said. She had told me that they can take away the spark from your eyes, but nobody can take away the spark from your heart. And that passion made me go on in life. I completed my 10th. I got the highest in my school, Bishop Cotton Boys School. Then I went on to do my PUC in commerce and also my degree in commerce. ಎಲ್ಲ ರೀತಿಯ ಮಾರ್ಗದರ್ಶನ ಅವರಿಂದ ಸಿಗ್ತಾ ಇದೆ. ಯಾವುದೇ ವಿಷಯ ಆಗಿರ್ಬೋದು ನಮಗೆ ಎಲ್ಲ ರೀತಿಯಾದಂಥ ಗೈಡೆನ್ಸ್ ಕೊಡ್ತಾರೆ. ನಾವು ಒಬ್ಬನೇ ಇಲ್ಲ, ನಂತರ 100 ಜನ ವಿದ್ಯಾರ್ಥಿಗಳು ಕೊಡ್ತಾರೆ. ಅವ್ರ ಹತ್ರ ಎಲ್ಲ ರೀತಿಯಾದ ಗೈಡೆನ್ಸ್ ತೊಗೊಂಡ್ಬಿಟ್ಟು ಹೋಗ್ತಾರೆ. ಮತ್ತು ಯಾವುದೇ ವಿಷಯ ಆಗಲಿ, ಏನೇ ಇದು ಕಾನ್ಸೆಪ್ಟ್ ಆಗಲಿ, ಅವ್ರು ಪ್ರತಿಯಾಗಿ ಒಂದು ಎಳೆಯಿಂದ ಎಲ್ಲ ಇನ್ಡೆಪ್ತ್ ಅರ್ಥ ಮಾಡಿಸ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿಯಾದಂಥ ಅವರು ಮುಚ್ಕೊಳ್ಳೋಣ ಬಿಟ್ಕೊಡೋದಿಲ್ಲ. ಎಲ್ಲನೂ ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಮತ್ತು ಅವ್ರ ಜೊತೆ ಓಡಾಡ್ಬೇಕಾರಾಗಲಿ, ಏನಂದ್ರೆ ಅವ್ರ ಜೊತೆ ಮಿಂಗಲಾಗಬೇಕಾದ್ರೆ ಅವ್ರನ್ನ ಕಣ್ಣು ಕಾಣಿಸಲ್ಲ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಒಟ್ಟಿನಲ್ಲಿ ಕಣ್ಣುಗಳು ಇಲ್ದಿದ್ರೂ ಜೀವನ ಸುಂದರವಾಗಿರುತ್ತೆ ಅನ್ನೋದನ್ನ ಇವರು ತೋರಿಸಿಕೊಟ್ಟಿದ್ದಾರೆ. ಹಾಗೇನೆ ಛಲ ಇದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವರು ಉತ್ಸಾಹ ಮೂರ್ತಿ ಇದ್ದಂತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.